ಓಂ ಗಂ ಗಣಪತಯೇ ನಮಃ. ಹರಿ ಓಂ ನಮಃ ಶಿವಾಯ. ಎಲ್ಲರಿಗೂ ನಮಸ್ಕಾರ. ನಾನು ಶ್ರೀಮತಿ ಸುಗುಣ ಜ್ಯೋತಿಷ್ಯ ವಿದ್ವಾನ್ ಆಚಾರ್ಯ. ಯಂತ್ರ ತಂತ್ರ ಮಂತ್ರಗಳಿಂದ ಆಗುವ ಸಮಸ್ಯೆಗಳು, ಈ ಸಮಸ್ಯೆಗಳಿಂದ ಹೊರಬರುವುದು ಹೇಗೆ, ನಮ್ಮನ್ನು ನಾವು ರಕ್ಷಣೆ ಮಾಡಿಕೊಳ್ಳುವುದು ಹೇಗೆ ಅನ್ನುವ ವಿಷಯ ಸಂಬಂಧಿತವಾಗಿ ನಾನು ಮಾತಾಡ್ತಾ ಇದ್ದೇನೆ. ನಾನು ಕೆಲವು ತಿಂಗಳ ಹಿಂದೆ ಈ ಸಂಬಂಧಿತವಾಗಿ ಮಾತಾಡಿದ್ದೆ ಒಂದು ವಿಡಿಯೋದಲ್ಲಿ. ಆ ವಿಡಿಯೋವನ್ನು ನೋಡಿ ಕೂಡ ಜನರು ನನಗೆ ತುಂಬ ಕರೆಗಳನ್ನು ಮಾಡ್ತಾರೆ, ಪರಿಹಾರಗಳನ್ನು ಕೇಳ್ತಾರೆ. ಹಾಗೆ ನಿತ್ಯವೂ ನಾವು ಜನರಿಂದ ಈ ಒಂದು ಸಮಸ್ಯೆಗಳನ್ನು ಕೇಳ್ತಾ ಇರ್ತೀವಿ. ಅದಕ್ಕಾಗಿ ನಾನು ಈ ಸಂಬಂಧಿತವಾಗಿ ಇನ್ನೂ ಮುಂದುವರಿದ ವಿಷಯಗಳನ್ನು ತಿಳಿಸ್ತಾ ಇದ್ದೀನಿ. ಯಂತ್ರ ತಂತ್ರ ಮಂತ್ರ ಪ್ರಭಾವ ಬಹಳ ಹಿಂದಿನ ಕಾಲದಿಂದಲೂ ಇದೆ ಅನ್ನೋದು ನಾವು ನಮ್ಮ ಒಂದು ಪುರಾಣ ಗ್ರಂಥಗಳನ್ನು ಓದಿದಾಗ ನಮಗೆ ತಿಳಿಯುವಂಥದ್ದು. ಆದರೆ ಈ ಯಂತ್ರ ತಂತ್ರ ಮಂತ್ರ ಪ್ರಭಾವಗಳು ಈ ಹಿಂದೆ ಇದ್ದ ಹಾಗೆ ಈಗಲೂ ಇದೆಯಾ ಅನ್ನೋದು ಬಹಳ ಮುಖ್ಯವಾದ ಒಂದು ವಿಷಯ. ಯಾಕೆಂದರೆ ಬಹಳ ಜನ ಏನು ಅಂದರೆ, ಒಂದು ಸಮಸ್ಯೆ ಆದರೆ ಸಾಕು, ಒಂದು ಬಾಧೆಗೆ ಅವರು ಒಳಪಟ್ಟರೆ ಸಾಕು, ತಕ್ಷಣ ಅವ್ರಿಗೆ ಯೋಚನೆ ಆಗುವಂಥದ್ದು ನಮಗೆ ಯಾರೋ ವಾಮಾಚಾರ ಮಾಡಿಸಿದಾರಾ. ಒಂದು ಕುಟುಂಬದಲ್ಲಿ ಏನೇ ಒಂದು ಸಮಸ್ಯೆ ಆದರೂ ಅವರ ಒಂದು ಯೋಚನೆ ಏನಂದರೆ, ನಮಗೆ ಏನಾದರೂ ಯಾರಾದರೂ ವಾಮಾಚಾರ ಮಾಡಿಸಿದಾರಾ, ತಂತ್ರಮಂತ್ರ ಪ್ರಯೋಗಕ್ಕೆ ನಾವು ಒಳಗಾಗಿದ್ದೀವ ಅನ್ನೋದನ್ನು ಜನ ತಕ್ಷಣವೇ ಯೋಚಿಸ್ತಾರೆ. ಅಂದರೆ ಅಷ್ಟೊಂದು ಭಯಕ್ಕೆ ಅವರು ಒಳಗಾಗ್ತಾರೆ. ಭಯ, ಆತಂಕ, ಒಂದು ಸಂದೇಹ, ಈ ರೀತಿ ಅವರು ಒಂದು ಮನೋಸ್ಥಿತಿಯಲ್ಲಿ ಅವರು ಇರೋದ್ರಿಂದ ಈ ಸಮಸ್ಯೆಯಿಂದ ಹೊರಬರಲು ಅವರಿಗೆ ಸಾಧ್ಯ ಆಗೋದಿಲ್ಲ ಅಂತ ಹೇಳ್ಬೋದು. ಏಕೆಂದರೆ ಯಾವಾಗ ಮನುಷ್ಯ ಧೈರ್ಯದಿಂದ ಇರ್ತಾನೆ ಆಗ ಮಾತ್ರ ಅವರ ಒಂದು ಬುದ್ಧಿ ವಿವೇಚನೆಯಿಂದ ಕೆಲಸ ಮಾಡುತ್ತದೆ. ಈ ಸಮಸ್ಯೆಗಳಿಂದ ಅವರು ಆಗ ಹೊರಬರಬಹುದು. ಅದಕ್ಕಾಗಿ ಯಾವುದೇ ಆತಂಕ, ಭಯವನ್ನು ನಾವು ಪಡಬೇಡಿ, ಧೈರ್ಯವಾಗಿ ಇರಿ. ಸಮಸ್ಯೆ ಏನು ಬರುತ್ತೆ ಅದನ್ನು ನೀವು ಒಂದು ವಿವೇಚನೆಯಿಂದ, ಧೈರ್ಯದಿಂದ ಅದರಿಂದ ಹೊರಬರುವ ಪ್ರಯತ್ನವನ್ನು ನೀವು ಮಾಡಬೇಕಾಗಿದೆ. ಯಾಕೆ ಹೀಗೆ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ಹಿಂದೆ ಬಹಳಷ್ಟು ತಂತ್ರ ಸಾಧಕರು ಇದ್ದರು ಅನ್ನೋದನ್ನು ನಾವು ನಮ್ಮ ಒಂದು ಇತಿಹಾಸವನ್ನು ನೋಡಿದಾಗ ಆಗ್ಬೋದು, ಗುರು ಹಿರಿಯರನ್ನು ಕೇಳಿದಾಗ ಆಗ್ಬೋದು ನಮಗೆ ತಿಳಿಯುತ್ತೆ. ಅಂದರೆ ಅಂತಹ ಒಂದು ಸಿದ್ಧಿ ಸಾಧಕರು ಹಿಂದೆ ಇದ್ದರು. ಅವರು ಅಷ್ಟೊಂದು ಶ್ರಮಪಟ್ಟು ಅವರು ಆ ಒಂದು ಸಿದ್ಧಿ ಸಾಧನೆಗಳನ್ನು ಪಡೆದುಕೊಂಡು ಇದ್ದರು. ತಾಂತ್ರಿಕರು ಇದ್ದರು, ಮಂತ್ರವಾದಿಗಳು ಇದ್ದರು ಅನ್ನೋದನ್ನು ನಾವು ತಿಳಿಯಬಹುದು. ಆದರೆ ಈಗಿನ ಕಾಲದಲ್ಲಿ ಅಂಥ ಒಂದು ತಂತ್ರಗಾರರು ಬಹಳ ಕಡಿಮೆ, ಬಹಳ ಒಂದು ವಿರಳ ಅಂತಲೇ ಹೇಳ್ಬೋದು. ನಮಗೆ ಎಲ್ಲಿಯೂ ಕೂಡ ಅಂಥವರು ನೋಡಲು ಸಿಗೋದೇ ಇಲ್ಲ. ಏಕೆಂದರೆ ಇದ್ದರೂ ಕೂಡ ಅವರು ಮಾಡೋದೆಲ್ಲ ನಮಗೆ ಆಗುತ್ತೆ ಅನ್ನೋದು ಒಂದು ಅದು ಒಂದು ಮನಸ್ಸಿನಲ್ಲಿ ನಾವು ಇಟ್ಟುಕೊಂಡಂಥ ಭಾವನೆ ಅನಿಸುತ್ತೆ. ಅವ್ರು ಮಾಡಿದ್ದೆಲ್ಲ ನಮಗೆ ಆಗುತ್ತೆ ಅನ್ನೋದು ಅದರ ಮೇಲೆ ಒಂದು ನಂಬುವಂಥ ವಿಷಯವಲ್ಲ. ಏಕೆಂದರೆ ಅಂಥ ಸಿದ್ಧಿ ಸಾಧಕರನ್ನು ನಾವು ಬಹಳ ಕಡಿಮೆಯಾಗಿ ನೋಡಬಹುದು. ಈ ತಾಂತ್ರಿಕರು ಹಿಂದೆ ಎಲ್ಲಿ ಹೆಚ್ಚು ಇದ್ದರು ಅನ್ನೋದನ್ನು ನಾವು ನೋಡಿದಾಗ, ನಾವು ಗ್ರಂಥಗಳಿಂದ ಆಗ್ಬೋದು, ಜನರಿಂದ ಆಗ್ಬೋದು, ಗುರುಗಳಿಂದ ಆಗ್ಬೋದು ಕೇಳಿ ತಿಳಿದಾಗ ಇಂಥ ಒಂದು ತಂತ್ರ ಸಾಧಕರು ಪರಶುರಾಮ ಕ್ಷೇತ್ರವಾದ ಕೇರಳ ಭಾಷೆ ಮಾತಾಡ್ತಾರಲ್ಲ, ಆ ಪ್ರದೇಶಗಳಲ್ಲಿ ಹೆಚ್ಚಿದ್ರು ಅನ್ನೋದನ್ನು ನಾವು ತಿಳಿಯಬಹುದು. ಅಂದರೆ ಆ ಪ್ರದೇಶಗಳಲ್ಲಿ ಹೆಚ್ಚು ತಾಂತ್ರಿಕರು ಮಂತ್ರ ಸಾಧನೆ, ತಂತ್ರ ಸಾಧನೆಯಲ್ಲಿ, ಯಂತ್ರ ಸಾಧನೆಯಲ್ಲಿ ಅವರು ಸಿದ್ಧಿಯನ್ನು ಪಡ್ಕೊಂಡು ಕೆಲವು ರಹಸ್ಯ ವಿದ್ಯೆಗಳಲ್ಲಿ ವಶೀಕರಣ, ಆಕರ್ಷಣ, ಮೋಹನ, ಉಚ್ಚಾಟನ, ದಿಗ್ಬಂಧನ, ಮಾರಣ, ಇಂಥ ಒಂದು ರಹಸ್ಯ ವಿದ್ಯೆಗಳಲ್ಲಿ ಅವರು ಸಿದ್ಧಿ ಸಾಧನೆಯನ್ನು ಪಡ್ಕೊಂಡವರು ಆಗಿದ್ದರು. ಇಂಥವರು ಬಹಳಷ್ಟು ಅಪಾಯವನ್ನು ಕೂಡ ಮಾಡುವವರು ಆಗಿದ್ದರು ಅನ್ನೋದನ್ನು ನಾವು ತಿಳಿಯಬಹುದು. ಅಂದರೆ ನೀವು ತಿಳ್ಕೊಬೇಕಾಗಿದೆ, ಈ ಒಂದು ಯಂತ್ರ ಮಂತ್ರ ಸಿದ್ಧಿ ಸಾಧನೆಯಲ್ಲೂ ಕೂಡ ಎರಡು ವಿಧವನ್ನು ನಾವು ನೋಡ್ಬೋದು. ಅಂದರೆ ವಾಮಾಚಾರ ಮತ್ತು ಸದಾಚಾರವನ್ನು. ಇಲ್ಲಿ ವಾಮಾಚಾರವನ್ನು ಯಾರು ಮಾಡ್ತಾರೆ ಅವರು ಒಂದು ಕೆಟ್ಟದ್ದಾಗೆ ಅವರು ಸಿದ್ಧಿ ಸಾಧನೆಗಳನ್ನು ಮಾಡಿಕೊಂಡವರು ಆಗಿರ್ತಾರೆ. ಅಂದರೆ ಆ ರೀತಿ ವಾಮಾಚಾರದ ಸಿದ್ಧಿ ಸಾಧನೆಗೂ ಕೂಡ ವಿಧಿ ನಿಯಮಗಳನ್ನು ನಾವು ನೋಡಬಹುದು. ಅಂದರೆ ಪ್ರಾಣಿಯನ್ನು ಬಲಿ ಕೊಡಿ ಅಂತಾರೆ ಒಂದು ಸಿದ್ಧಿ ಸಾಧನೆಗೆ, ಕೆಂಪು ಕೋಳಿಯನ್ನು ಬಲಿ ಕೊಡಿ ಅಂತಾರೆ, ಹಂದಿಯನ್ನು ಬಲಿ ಕೊಡಿ ಅಂತಾರೆ. ಕೆಲವು ಪ್ರಾಣಿ ಹಿಂಸೆಯನ್ನು ನಾವು ಇಲ್ಲಿ ನೋಡ್ಬೋದು. ಅಂದರೆ ನಾವು ಯೋಚಿಸಬೇಕಾಗುತ್ತೆ, ಈ ಒಂದು ವಾಮಾಚಾರದ ಮಾರ್ಗವನ್ನು ಇವರು ಹಿಡಿದವರು, ಮಾಡುವವರು, ಸಿದ್ಧಿ ಸಾಧನೆಯನ್ನು ಮಾಡಿಕೊಂಡವರು ಎಂತಹ ಒಂದು ಮನಸ್ಥಿತಿಯವರು ಅಂತ.
ಆ ರೀತಿ ಸಿದ್ಧಿ ಸಾಧನೆಗಳನ್ನು ಮಾಡಿಕೊಂಡು ಜನರಿಗೆ ಇವರು ತೊಂದರೆಗಳನ್ನು ಕೊಡ್ತಾರೆ ಅಂತ ಹೇಳಿದರೆ ಇವರ ಮನಸ್ಥಿತಿ ಯಾವ ರೀತಿಯದ್ದು ಅಂತ ನಾವು ಯೋಚಿಸಬೇಕಾಗಿದೆ. ಹಾಗೂ ಈಗ ಜನರಿಗೆ ಎಲ್ಲ ಇಂಥ ವಿಚಾರಗಳಲ್ಲಿ ಭಯಪಡಿಸುವಂತಹ ಮಾಧ್ಯಮಗಳಲ್ಲಿ ಆಗಿರಬಹುದು, ಜಾಹೀರಾತುಗಳಲ್ಲಿ ಆಗಿರಬಹುದು, ವಶೀಕರಣ ಸಂಬಂಧಪಟ್ಟ ಮಾಟ ಮಂತ್ರ, ವಾಮಾಚಾರ ಸಂಬಂಧಪಟ್ಟಂತಹ ಜಾಹೀರಾತುಗಳನ್ನು ಕೊಡುತ್ತಾ ಜನರಿಂದ ಹಣ ಕೇಳೋದು ಅಲ್ಲದೆ, ಹಣವನ್ನು ತೆಗೆದುಕೊಳ್ಳುವುದು ಅಲ್ಲದೆ ಇವರಿಗೆ ಒಂದು ಜೀವನವನ್ನು ಹಾಳು ಮಾಡುವ ಒಂದು ಮಾರ್ಗವನ್ನು ತೋರಿಸುವವರು ಆಗಿದ್ದಾರೆ. ಆದರೆ ಅವರು ಯೋಚಿಸಬೇಕಾಗಿದೆ, ನೋಡಿ ಈ ಜಗತ್ತಲ್ಲಿ ಪ್ರತಿಯೊಂದು ಕರ್ಮ, ಪ್ರತಿಯೊಂದು ಕೆಲಸಕ್ಕೂ ಫಲ ಇದೆ ಅಂತ ಆದಮೇಲೆ ಇವರಿಗೂ ಕೂಡ ಫಲ ಇದ್ದೇ ಇರುತ್ತೆ. ಇವ್ರ ಕೆಲಸಕ್ಕೆ ಒಂದಲ್ಲ ಒಂದು ರೀತಿಯ ಫಲ ಭಗವಂತ ಇಟ್ಟಿರ್ತಾನೆ. ಇವರು ಈ ರೀತಿ ಕೆಟ್ಟ ಕೆಲಸಗಳನ್ನು ಮಾಡ್ತಾ ಇರುವವರಿಗೂ ಕೂಡ ಫಲವನ್ನು ಭಗವಂತ ಕೊಟ್ಟೇ ಕೊಡ್ತಾನೆ. ಅಂದರೆ ಇದು ಒಂದು ಸೃಷ್ಟಿಯ ನಿಯಮ ಆಗಿದೆ. ಹಾಗಾಗಿ ಇವರು ಇಂಥ ಒಂದು ವಿಷಯಗಳಲ್ಲಿ ಇವರು ಏನನ್ನೇ ಮಾಡಿಕೊಡುವ ಮೊದಲು ಇವರ ಬಗ್ಗೆ ಯೋಚಿಸಬೇಕಾಗಿದೆ. ನಮಗೆ ಮುಂದೆ ಏನಾಗಬಹುದು, ಯಾವ ಫಲ ನಮಗೆ ಸಿಗಬಹುದು ಅಂತ ಇವರು ಯೋಚನೆ ಮಾಡಬೇಕಾಗಿದೆ. ಕರ್ಮ ಸಿದ್ಧಾಂತದ ಫಲಗಳನ್ನು ಇವರು ತಿಳಿದುಕೊಳ್ಬೇಕಾಗಿದೆ. ಇಂಥವ್ರಿಗೆ ಬದಲಾವಣೆಯ ಮನಸ್ಸನ್ನು ಭಗವಂತ ಕೊಡಲಿ ಅನ್ನೋದನ್ನು ಪ್ರಾರ್ಥಿಸುತ್ತಾ ನಾನು ಮುಂದಿನ ವಿಷಯಗಳನ್ನು ಮಾತಾಡ್ತಾ ಇದ್ದೀನಿ. ಜನರು ಯಾವ ರೀತಿಯಲ್ಲಿ ಸಮಸ್ಯೆಗಳನ್ನು ಎದುರಿಸೋದು ಹೇಳ್ತಾರೆ ಅಂದರೆ, ನನಗೆ ಕೆಲವು ತಿಂಗಳ ಹಿಂದೆ ಒಂದು ಸ್ತ್ರೀ ನನಗೆ ಕರೆ ಮಾಡ್ತಾರೆ. ಅವರು ಮೈಸೂರಿನ ಒಂದು ಸುತ್ತಮುತ್ತಲಿನ ಒಂದು ಸ್ಥಳದವರೇ ಆಗಿರ್ತಾರೆ. ಅವರು ಕರೆ ಮಾಡಿ ಹೇಳ್ತಾರೆ, ಒಬ್ಬರು ನಮ್ಮ ಮನೆಗೆ ದೂರದ ಸಂಬಂಧಿಯೊಬ್ಬರು ನನ್ನ ಪತಿಯ ಜೊತೆ ಬಂದಾಗ ಅವರು 1-2-3 ಬಾರಿ ಬಂದು ಹೋದ ನಂತರ ನನಗೆ ಕೂತಲ್ಲಿ, ನಿಂತಲ್ಲಿ, ಮಲಗಿದಲ್ಲಿ, ಅಡುಗೆ ಮಾಡುವಲ್ಲಿ, ಊಟ ಮಾಡುವಲ್ಲಿ ಎಲ್ಲ ಕಡೆಯಲ್ಲೂ ನನಗೆ ಅವರದ್ದೇ ಚಿಂತೆ, ಅವರದ್ದೇ ಯೋಚನೆ ಬರ್ತಾ ಇದೆ. ನನಗೆ 3-4 ತಿಂಗಳಿಂದಲೂ ನಿದ್ರೆ ಮಾಡಲು ಆಗುತ್ತಿಲ್ಲ, ಊಟ ಮಾಡಲು ಆಗುತ್ತಿಲ್ಲ, ಇಲ್ಲಿ ನಮ್ಮ ಮನೆಯಲ್ಲಿ ಇರಲು ಕೂಡ ನನಗೆ ಆಗ್ತಿಲ್ಲ. ಅಂಥ ಒಂದು ಮನಸ್ಸು ಮಾರ್ಪಟ್ಟಿದೆ ನನ್ನಲ್ಲಿ. ಈ ರೀತಿ ಆ ಸ್ತ್ರೀ ಹೇಳ್ತಾರೆ, ನನಗೆ 2 ಮಕ್ಕಳಿದ್ದಾರೆ, ಪತಿ ಇದ್ದಾರೆ, ಈ ಸಮಸ್ಯೆಯಿಂದ ನಾನು ಹೊರಬರಬೇಕಾಗಿದೆ, ದಯವಿಟ್ಟು ಪರಿಹಾರವನ್ನು ತಿಳಿಸಿ ಅಂತ ಅವರು ನನ್ನಲ್ಲಿ ಕೇಳ್ಕೊಳ್ತಾರೆ. ನೋಡಿ, ಈ ಒಂದು ಸ್ತ್ರೀಯ ನಡವಳಿಕೆ ಉತ್ತಮ ಮಾರ್ಗದಲ್ಲಿದೆ. ಅವ್ರಿಗೆ ಆದ ಸಮಸ್ಯೆಯನ್ನು ನನ್ನ ಹತ್ರ ಹೇಳ್ಕೊಂಡು ಅವರು ನನಗೆ ಮಾರ್ಗವನ್ನು ತೋರಿಸಿ, ಅಂದರೆ ಪರಿಹಾರವನ್ನು ತಿಳಿಸಿ ನನ್ನನ್ನು ನಾನು ಸರಿಪಡಿಸ್ಕೋಬೇಕು ಅನ್ನೋದನ್ನು ಇವರು ತಿಳಿಸ್ತಾರೆ. ನೋಡಿ, ಇದು ಒಂದು ಉತ್ತಮವಾದ ಬೆಳವಣಿಗೆ ಅಂತ ಹೇಳ್ಬೋದು. ಇನ್ನು ಒಬ್ಬ ಇಂಜಿನಿಯರಿಂಗ್ ವಿದ್ಯಾರ್ಥಿ ನನಗೆ ಕರೆ ಮಾಡ್ತಾರೆ, ನಾನು 2-3 ವರ್ಷಗಳಿಂದ ನಿಶಕ್ತನಾಗಿದ್ದೇನೆ, ಯಾವುದೇ ಶಕ್ತಿ ನನ್ನ ದೇಹದಲ್ಲಿ ಇಲ್ಲ, ಯಾವುದೋ ತಂತ್ರಬಾಧೆಗೆ ನಾನು ಒಳಪಟ್ಟಿದ್ದೇನೆ. ನೋಡಿ, ಪದವೀಧರ ಆಗಿದ್ದರೂ ಕೂಡ ಇಲ್ಲಿ ವಿದ್ಯಾವಂತರಿಗೂ ಕೂಡ ಈ ಒಂದು ಸಮಸ್ಯೆಗಳನ್ನು ನಾವು ನೋಡಬಹುದಾಗಿದೆ. ಹಾಗೆ ಈಗ ಮೊನ್ನೆಯಷ್ಟೇ ನನಗೆ ನಾರ್ತ್ ಕರ್ನಾಟಕದಿಂದ ಒಂದು ಕರೆ ಬರುತ್ತೆ. ಆ ವ್ಯಕ್ತಿ ಹೇಳ್ತಾರೆ, ನನ್ನ ಅಂಗಾಂಗಗಳಲ್ಲಿ ಅಂದರೆ ಎಲ್ಲೆಲ್ಲಿ ಜಾಯಿಂಟ್ ಇದೆ ಅಲ್ಲೆಲ್ಲ ಸೂಜಿ ಹಾಕಿ ಚುಚ್ಚಿದ ಹಾಗೆ ನನಗೆ ಆಗುತ್ತೆ. ನಾನು ಇಲ್ಲಿ ಹತ್ತಿರದ ತಾಂತ್ರಿಕರೊಬ್ಬರನ್ನು ನಾನು ಈ ವಿಷಯ ಸಂಬಂಧಿತವಾಗಿ ಹೋಗಿ ಕೇಳಿದಾಗ ಅವರು ಒಂದು ಪರಿಹಾರವನ್ನು ಸೂಚಿಸಿದರು. ಆ ಪರಿಹಾರವನ್ನು ಮಾಡಿದ ನಂತರ ನನಗೆ 3-4 ದಿನ ಈ ಸಮಸ್ಯೆ ಇರಲಿಲ್ಲ. ಆನಂತರ ಮತ್ತೆ ನನಗೆ ಈ ಸಮಸ್ಯೆ ಶುರು ಆಗಿದೆ, ಮತ್ತು ಈಗ ನಾನು ಇದೇ ಬಾಧೆಯಲ್ಲಿದ್ದೇನೆ ಅಂತ ಅವರು ಹೇಳ್ತಾರೆ. ಕೆಲವು ತಿಂಗಳು ಹಿಂದೆ ನನಗೆ ಒಬ್ಬರು ಕರೆ ಮಾಡ್ತಾರೆ, ಪತಿಯರ ಜಗಳವಾಗಿರುತ್ತೆ. ಪತ್ನಿ ಮನೆಗೆ ಹೋಗಿರ್ತಾರೆ, ಪತಿ ಮನೆಯಲ್ಲಿ ಇರ್ತಾರೆ. 2 ಕುಟುಂಬಗಳ ನಡುವೆ ಹೀಗೆ ಒಂದು ಕಲಹ ಇರೋದ್ರಿಂದ ಪತ್ನಿ ಮನೆಯವರು ವಾಮಾಚಾರ ಮಾಡಿ ಪ್ರಾಣಿಯ ತಲೆಯನ್ನು ನಮ್ಮ ಮನೆ ಮುಂದೆ ಹಾಕಿದ್ದಾರೆ ಅಂತ ಹೇಳ್ತಾರೆ. ಅಂದರೆ ನೋಡಿ, ಮನುಷ್ಯನ ಒಂದು ವಿಕೃತಿ ಮನಸ್ಸು ಯಾವ ರೀತಿ ಪ್ರಾಣಿ ಹಿಂಸೆಯಲ್ಲೂ ಇಂಥ ಒಂದು ಕೆಟ್ಟ ದುರ್ಮಾರ್ಗಕ್ಕೆ ಇಳಿತಾರೆ ಅಂತ ಹೇಳಿದರೆ ಅವರ ಒಂದು ಮನಸ್ಥಿತಿಯನ್ನು ನೋಡಿ. ಮಾಡಿಕೊಟ್ಟವರು ಕೂಡ ಎಂತಹ ಮನಸ್ಥಿತಿ ಉಳ್ಳವರು, ಮಾಡಿಸಿ ತಂದು ಹಾಕಿದವರು ಕೂಡ ಎಂತಹ ಮನಸ್ಥಿತಿ ಉಳ್ಳವರು ಅಂತ ನಾವು ಯೋಚಿಸಬೇಕಾಗಿದೆ. ಮನುಷ್ಯ
ಒಂದು ಒಳ್ಳೆಯ ಮಾರ್ಗದಲ್ಲಿ ನಡೆಯೋದನ್ನು ಬಿಟ್ಟು ಈ ಈ ಒಂದು ಮಾರ್ಗವನ್ನೇ ಆಯ್ಕೆ ಮಾಡ್ಕೋತಾನೆ ಅಂತ ಹೇಳಿದರೆ ಅವನ ಮನಸ್ಸಿನೊಳಗೆ ಎಷ್ಟೊಂದು ವಿಷ ತುಂಬಿರಬಹುದು ಅಂತ ನಾವು ಯೋಚನೆ ಮಾಡಬೇಕಾಗಿದೆ. ಇಲ್ಲಿ ಇನ್ನು ನೀವು ವಿಷಯಗಳನ್ನು ಅರ್ಥ ಮಾಡ್ಕೊಳ್ತಾ ಹೋಗಬೇಕು. ಈ ಒಂದು ಸಮಸ್ಯೆಗಳು ಆದವರು ಹೇಗಿರ್ತಾರೆ, ಅಂದರೆ ಎಲ್ಲರಿಗೂ ಈ ಸಮಸ್ಯೆ ಆಗುತ್ತಾ ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗಿದೆ. ಈ ಸಮಸ್ಯೆಗೆ ಒಳಪಟ್ಟವರನ್ನು ನಾವು ಗುರುತಿಸಬಹುದು, ಇವರು ಏನೋ ಆಗಿದೆ ಅನ್ನೋದನ್ನು ಎಲ್ರಿಗೂ ಗೊತ್ತಾಗುವ ಒಂದು ವಿಷಯವೇ ಆಗಿರುತ್ತೆ. ಅವರನ್ನು ನೋಡಿದಾಗ ಅವರಲ್ಲಿ ಒಂದು ದೇಹದಲ್ಲಿ ಶಕ್ತಿ ಇರೋದಿಲ್ಲ, ಹಾಗೆಯೇ ಅವರ ಒಂದು ಮುಖದಲ್ಲಿ ನಗು ಇರೋದಿಲ್ಲ. ಅವರ ಒಂದು ಶಕ್ತಿಹೀನರಾಗಿರ್ತಾರೆ. ಒಂದು ಬುದ್ಧಿಯೂ ಕೂಡ ವಿಕಾರವಾಗಿರುತ್ತೆ. ಅವರ ಕೆಲಸ ಕಾರ್ಯಗಳು ಕೂಡ ವಿರುದ್ಧವಾಗಿರ್ತವೆ. ಬೇರೆ ಜನ ನೋಡಿ ನಗುವಂತೆ ಅವರ ಕೆಲಸ ಕಾರ್ಯಗಳು ಇರೋದನ್ನು ನಾವು ನೋಡ್ತೇವೆ. ಹಾಗೆ ಕುಟುಂಬದಲ್ಲಿ ಕಲಹಗಳನ್ನು ನೋಡ್ತೇವೆ, ಅನೇಕ ಬಾಧೆಗಳನ್ನು ನೋಡ್ತೇವೆ, ಅಪಘಾತಗಳನ್ನು ನೋಡ್ತೇವೆ, ಹಾಗೆ ಮರಣಗಳನ್ನು ನಾವು ನೋಡ್ತೇವೆ. ಈ ರೀತಿ ಪದೇ ಪದೇ ಸಮಸ್ಯೆಗೆ ಒಳಗಾಗ್ತಾ ಇದ್ದಾರೆ ಅಂತ ಹೇಳಿದರೆ ಅಂಥ ಮನೆ ನೋಡಿ ಅವರ ಒಂದು ಪ್ರಾರಬ್ಧ ಕರ್ಮವೂ ಕೂಡ ಆಗಿರುತ್ತೆ. ಹಾಗೆಯೇ ಅವರ ಒಂದು ಸಮಸ್ಯೆಗಳಿಗೆ ಈ ತಂತ್ರ ಮಂತ್ರ ಬಾಧೆಗಳು ಕೂಡ ಆಗಿರುತ್ತೆ, ದುಷ್ಟಶಕ್ತಿಯ ಪ್ರಭಾವವೂ ಕೂಡ ಆಗಿರುತ್ತೆ. ಅಂಥವರನ್ನು ನಾವು ನೋಡಿದಾಗ ನಾವು ಗುರುತಿಸ್ಬೋದು, ಹೀಗೆ ಆಗಿದೆ ಇವರಿಗೆ ಅಂತ ಹೇಳಿ. ನಮ್ಮ ಒಂದು ಖಗೋಳ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗ್ರಹಗಳನ್ನು ನೋಡಿ ನಾವು ಯಾರಿಗೆ ಇಂಥ ಪ್ರಭಾವ ಯಾವ ಕಾಲದಲ್ಲಿ ಆಗುತ್ತೆ ಅನ್ನೋದನ್ನು ನಾವು ತಿಳಿಯಬಹುದು. ಅಂದರೆ ಪ್ರತಿಯೊಬ್ಬರ ಜನ್ಮಲಗ್ನವನ್ನು ನಾವು ಪರಿಶೀಲನೆ ಮಾಡಬೇಕಾಗುತ್ತೆ. ಜನ್ಮಲಗ್ನವು ಬಲಹೀನವಾಗಿದೆಯಾ, ಪಾಪಗ್ರಹಗಳಿಂದ ಪೀಡಿತವಾಗಿದೆಯಾ, ಶನಿ ರಾಹುಕೇತುಗಳಿಂದ ಪೀಡಿತ ಆಗಿದೆಯಾ, ಹಾಗೆಯೇ ಸೂರ್ಯ ಚಂದ್ರರನ್ನು ಕೂಡ ನಾವು ಪರಿಶೀಲನೆ ಮಾಡಬೇಕಾಗುತ್ತೆ. ಈ ಗ್ರಹಗಳು ಕೂಡ ಪಾಪಗ್ರಹಗಳಿಂದ ಪೀಡಿತರಾಗಿದ್ದಾರಾ, ಈ ಸಂಬಂಧವೇನಾದರೂ ಜನ್ಮಜಾತಕದಲ್ಲಿ ಇದೆಯಾ ಅನ್ನೋದನ್ನು ಪರಿಶೀಲನೆ ಮಾಡಬೇಕಾಗುತ್ತೆ. ಅಂಥವರಿಗೆ ಇಂತಹ ಒಂದು ಬಾಧೆಗಳು ಹೆಚ್ಚಾಗಿ ಆಗ್ತದೆ ಅಂತ ಹೇಳ್ಬೋದು. ಹಾಗೆ ಯಾವ ಕಾಲದಲ್ಲಿ ಆಗುತ್ತೆ ಅನ್ನೋದನ್ನು ನಾವು ನೋಡಬೇಕಾಗತ್ತೆ. ನೋಡಿ, ಜನ್ಮಜಾತಕದಲ್ಲಿ ರಾಹುಕೇತುಗಳು ನೀಚರಾಗಿ ಇದ್ದಾಗಲೂ ಕೂಡ ಇಂತಹ ಬಾಧೆಗಳು ಆಗುತ್ತೆ. ಯಾವ ಒಂದು ಕಾಲದಲ್ಲಿ ಆಗುತ್ತೆ ಅನ್ನೋದನ್ನು ಕೂಡ ನಾವು ಮೊದಲೇ ತಿಳಿಯಬಹುದು. ಯಾರಿಗೆ ಶನಿ ಭುಕ್ತಿ ಕಾಲಗಳು ಬರುತ್ತೆ ಅಥವಾ ನಡೀತಾ ಇದೆ, ಯಾರಲ್ಲಿ ರಾಹು ಭುಕ್ತಿ ಕಾಲ ನಡೀತಾ ಇದೆ, ಅಂಥವರಿಗೆ ಇಂತಹ ಬಾಧೆಗಳು ಹೆಚ್ಚಾಗಿ ಆಗುತ್ತೆ. ಅಂಥ ಒಂದು ಸಮಸ್ಯೆಗಳಿಗೆ ತಂತ್ರಮಂತ್ರ ವಾಮಾಚಾರದ ಬಾಧೆಗಳಿಗೆ ಇವರು ಒಳಪಡ್ತಾರೆ, ಹಾಗೆ ದುಷ್ಟಶಕ್ತಿಯ ಒಂದು ಪ್ರಭಾವಕ್ಕೆ ಒಳಪಡ್ತಾರೆ ಅಂತ ನಾವು ಈ ಜನ್ಮ ಜಾತಕದಿಂದ ತಿಳಿಯಬಹುದು. ಯಾರಲ್ಲಿ ಇಂಥ ಬಾಧೆಗಳು ಯಾರಿಗಾಗೋದಿಲ್ಲ ಅಂತ ನಾವು ಹೇಗೆ ಇದನ್ನು ಹೇಳೋದು ಅಂತ ಹೇಳಿದರೆ, ನೋಡಿ, ಎಲ್ರಿಗೂ ಇಂಥ ಒಂದು ಬಾಧೆ ಆಗುತ್ತೆ. ಒಬ್ಬರ ಮೇಲೆ ತಂತ್ರ ಪ್ರಯೋಗ ಮಾಡಿಬಿಟ್ರೆ ಅವರಿಗೆ ಆಗುತ್ತೆ ಅನ್ನೋದು ಖಂಡಿತ ಇಲ್ಲ. ಯಾಕೆಂದರೆ ಯಾರು ಮಂತ್ರ ದೀಕ್ಷೆಯನ್ನು ತೆಗೆದುಕೊಂಡಿರ್ತಾರೆ, ಯಾರು ಯಂತ್ರ ದೀಕ್ಷೆಯನ್ನು ತೆಗೆದುಕೊಂಡಿರ್ತಾರೆ, ಯಾರು ಗುರು ದೀಕ್ಷೆಯನ್ನು ತೆಗೆದುಕೊಂಡಿರ್ತಾರೆ, ಯಾರು ದೇವತಾ ಉಪಾಸನೆಯಲ್ಲಿ ಇರ್ತಾರೆ, ಹಾಗೆ ಯಾರು ತ್ರಿಕಾಲದಲ್ಲಿ ಗಾಯತ್ರಿ ಜಪ ಮಾಡುವವರು ಆಗಿರ್ತಾರೆ, ಅಂಥವರಲ್ಲಿ ಇಂತಹ ಒಂದು ಬಾಧೆಗಳು ಆಗೋದಕ್ಕೆ ಸಾಧ್ಯವೇ ಇಲ್ಲ. ಏಕೆಂದರೆ ಅವರು ನಿತ್ಯವೂ ತ್ರಿಕಾಲದಲ್ಲಿಯೂ ಮಂತ್ರ ಜಪವನ್ನು ಮಾಡ್ತಾ ಇರ್ತಾರೆ. ಅಂಥವರಲ್ಲಿ ಪಾಸಿಟಿವ್ ವೈಬ್ರೇಷನ್ ಹೆಚ್ಚಾಗಿ ಇರುತ್ತೆ. ಅಂಥವರ ಬಳಿ ದುಷ್ಟಶಕ್ತಿಯ ಪ್ರಭಾವ ನಡೆಯುವುದೂ ಇಲ್ಲ, ಅವರ ಬಳಿ ಈ ಒಂದು ತಂತ್ರಗಾರಿಕೆಯು ನಡೆಯುವುದಿಲ್ಲ. ಹಾಗಾಗಿ ಇಂಥ ಒಂದು ತಂತ್ರಗಳಿಂದ ಇವರು ರಕ್ಷಣೆ ಮಾಡ್ಕೊಳ್ಳೋರಾಗಿರ್ತಾರೆ. ಇದಕ್ಕೆ ಒಂದು ಪರಿಹಾರಗಳನ್ನು ನಾವು ನೋಡುವಾಗ ಯಾವ ರೀತಿ ಪರಿಹಾರಗಳನ್ನು ಮಾಡ್ಕೋಬಹುದು ಅಂತ ನಾವು ನೋಡಬೇಕಾಗತ್ತೆ. ಮೊದಲನೇದಾಗಿ ಇವರು ನಿಮ್ಮ ಮನಸ್ಸನ್ನು ಧೈರ್ಯವಾಗಿ ನೀವು ಇಟ್ಕೋಬೇಕು. ಏಕೆಂದರೆ ನಿಮಗೆ ಗೊತ್ತು, ನಾವು ಈ ಭೂಮಿ ಮೇಲೆ ತಿರುಗಾಡ್ತಾ ಇದ್ದೀವಿ, ಈ ಭೂಮಿ ಮೇಲೆ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೀವಿ, ಓಡಾಡ್ತಾ ಇದ್ದೀವಿ, ಊಟ ಮಾಡ್ತಾ ಇದ್ದೀವಿ ಅಂದರೆ ನೆನಪಿಟ್ಕೊಳ್ತೀವಿ ಅಂತ ಹೇಳಿದರೆ ನಮ್ಮೊಳಗೊಂದು ಶಕ್ತಿ ಇದೆ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತು. ನಮ್ಮ ಒಂದು ಹಿಂದೆ ಕೆಲಸ ಮಾಡುವಂತಹ ನಕಾರಾತ್ಮಕ ಶಕ್ತಿ, ದುಷ್ಟಶಕ್ತಿಗಿಂತಲೂ ನಮ್ಮೊಳಗಿರುವಂತಹ ಶಕ್ತಿಯು ಪ್ರಬಲವಾಗಿದೆ. ಹಾಗಾಗಿ ನಮ್ಮೊಳಗಿರುವ ಶಕ್ತಿಯನ್ನು ನಾವು ಜಾಗೃತ ಮಾಡಿದಲ್ಲಿ ನಮಗೆ ಈ ಶಕ್ತಿಯೇ ಆತ್ಮರಕ್ಷಣೆಯಾಗಿ ನಮಗೆ ನಿಲ್ಲಲಿದೆ. ಹಾಗೆ ನಾವು ಧೈರ್ಯದಿಂದ ಇರಬೇಕಾಗತ್ತೆ. ಒಂದು ಸದಾಚಾರದ ಜೀವನವನ್ನು ನಾವು ನಡೆಸಬೇಕಾಗತ್ತೆ. ಯಾರು ಯಾವಾಗಲೂ ಕೆಟ್ಟದನ್ನೇ ಮಾಡ್ತಾ ಇರ್ತಾರೆ,
ಯಾವಾಗಲೂ ಕೆಟ್ಟದ್ದನ್ನೇ ಯೋಚಿಸ್ತಾ ಇರ್ತಾರೆ, ಯಾರು ಭಯ ದುಃಖಕ್ಕೆ ಒಳಗಾಗಿರ್ತಾರೆ ಹೆಚ್ಚಾಗಿ, ಯಾರು ಅವರ ಒಂದು ಜೀವನವನ್ನು ಕೆಟ್ಟದಾಗಿ ನಡೆಸ್ತಾ ಇರ್ತಾರೆ, ಅಂಥವರಿಗೆ ಇಂಥದ್ದು ಪ್ರಭಾವ ಹೆಚ್ಚಾಗುತ್ತೆ. ಯಾರು ಸದಾಚಾರದಲ್ಲಿ ಒಳ್ಳೆಯ ಚಿಂತನೆಗಳನ್ನು ಮಾಡಿಕೊಂಡು ಯಾರು ಒಂದು ಧೈರ್ಯವಾಗಿರ್ತಾರೆ ಅಂಥವರಿಗೆ ಇಂಥ ಪ್ರಭಾವ ಆಗೋದಿಲ್ಲ, ಇವರಿಗೆ ಒಳ್ಳೆಯದೇ ಆಗುತ್ತೆ ಅಂತ ಮೊದಲನೇದಾಗಿ ನಾವು ಧೈರ್ಯವಾಗಿ ಇರೋದನ್ನು ಅಭ್ಯಾಸ ಮಾಡ್ಕೋಬೇಕಾಗಿದೆ. ಭಯವನ್ನು ಆತಂಕವನ್ನು ಹೊರಹಾಕಬೇಕಾಗಿದೆ. ಇನ್ನು ಯಾವ ರೀತಿ ಪರಿಹಾರಗಳನ್ನು ನಾವು ಮಾಡ್ಕೋಬಹುದು, ಸರಳ ಪರಿಹಾರಗಳನ್ನು ಯಾವ ರೀತಿ ಮಾಡ್ಕೋಬಹುದು? ಪ್ರತಿನಿತ್ಯವೂ ಬೆಳಿಗ್ಗೆ ಸಂಜೆ ಪ್ರಾತಃ ಕಾಲದಲ್ಲಿ ಸೂರ್ಯಾಸ್ತ ಸಂದರ್ಭದಲ್ಲಿಯೂ ಕೂಡ ನೀವು ದೇವಿಯ ದುರ್ಗಾ ಮಂತ್ರವನ್ನು 108 ಬಾರಿ ಪಠನೆ ಮಾಡುತ್ತಾ ನೀವು ಇರಬೇಕಾಗುತ್ತೆ. ನೀವು ಒಂದೊತ್ತು ಊಟ ಬಿಟ್ಟರೂ ಪರವಾಗಿಲ್ಲ, ದೇವಿಯ ಮಂತ್ರವನ್ನು ಪಠನೆ ಮಾಡೋದನ್ನು ನಿಲ್ಲಿಸುವಂತಿಲ್ಲ. ನೀವು ಎಲ್ಲಾದರೂ ಹೋಗಿ, ಯಾವುದೇ ಕ್ಷೇತ್ರಕ್ಕೆ ಹೋಗಿ, ಯಾವುದೇ ಒಂದು ರಿಲೇಟಿವ್ ಮನೆಗೆ ಹೋಗಿ, ನೀವು ಅಲ್ಲೇ ಈ ಮಂತ್ರವನ್ನು ನೀವು ಪಠನೆ ಮಾಡಬೇಕಾಗುತ್ತೆ. ಎಲ್ಲಿಯಾದರೂ ಒಂದು ನಿಮಗೆ ಪ್ರಶಾಂತ ಸ್ಥಳದಲ್ಲಿ ಈ ಮಂತ್ರವನ್ನು ಪಠನೆ ಮಾಡೋದನ್ನು ನೀವು ಅಭ್ಯಾಸ ಮಾಡಿಕೊಳ್ಳಿ. ಆಗ ನಿಮಗೆ ಈ ಮಂತ್ರವೇ ರಕ್ಷಣೆಯಾಗಿ ನಿಲ್ಲಲಿದೆ. ಹಾಗೆ ಕುಟುಂಬದಲ್ಲಿ ನೀವು ದುರ್ಗಾ ಪಾರಾಯಣವನ್ನು ಮಾಡಿಸಿದಲ್ಲಿ ನಿಮಗೆ ಇದು ಕೂಡ ರಕ್ಷಣೆಯಾಗಿ ನಿಮ್ಮ ಒಂದು ಕುಟುಂಬವನ್ನು ರಕ್ಷಿಸುವಂಥದ್ದು. ಹಾಗೆ ನೀವು ಸುದರ್ಶನ ಮಾಲಾ ಮಂತ್ರ ಅಂತ ಬರುತ್ತೆ, ಸುದರ್ಶನ ಮಾಲಾ ಮಂತ್ರವನ್ನು ಕೂಡ ನೀವು ಬೆಳಗ್ಗೆ ಸಂಜೆ ಪಠನೆ ಮಾಡ್ತಾ ಇದ್ದಲ್ಲಿ ನಿಮಗೆ ಯಾವುದೇ ಒಂದು ತಂತ್ರಬಾಧೆಗಳು ಆಗೋದಿಲ್ಲ. ಅಷ್ಟದಿಗ್ಬಂಧನ ಯಂತ್ರಗಳನ್ನು ಕೂಡ ನೀವು ಉತ್ತಮರ ಬಳಿ, ಜ್ಯೋತಿಷ್ಯ ಬಳಿ ಆಗ್ಬೋದು, ತಾಂತ್ರಿಕರ ಬಳಿ ಆಗ್ಬೋದು, ನೀವು ಕೇಳಿ ಪಡೆದು ಅವುಗಳ ಉಪಯೋಗವನ್ನು ನೀವು ಮಾಡಿಕೊಂಡು ಮನೆಯಲ್ಲಿ ನಿಮ್ಮ ಒಂದು ಕುಟುಂಬವನ್ನು ರಕ್ಷಣೆ ಮಾಡಿಕೊಳ್ಳಬಹುದು. ಯಾವುದೇ ಒಂದು ತಂತ್ರಬಾಧೆಯು ನಿಮಗೆ ಆಗೋದಿಲ್ಲ. ಇದಿಷ್ಟು ಸರಳ ಪರಿಹಾರಗಳನ್ನು ನೀವು ಮಾಡ್ಕೋಬೋದು. ನೀವು ಮುಖ್ಯವಾಗಿ ದುರ್ಗಾದೇವಿಯ ಆರಾಧನೆಯನ್ನು ನೀವು ಮಾಡಬೇಕಾಗತ್ತೆ. ದುರ್ಗೆಯಲ್ಲಿ ತ್ರಿಶಕ್ತಿಯ ಒಂದು ತತ್ವವು ಇರೋದ್ರಿಂದ ನೀವು ಪಾರ್ವತೀ ದೇವಿ ಆಗ್ಬೋದು, ಲಕ್ಷ್ಮೀ ದೇವಿ ಆಗ್ಬೋದು, ಈ ದೇವತೆಗಳ ಮುಂದೆ ನೀವು ಈ ಮಂತ್ರವನ್ನು ಪಠನೆ ಮಾಡ್ಬೋದು. ದುರ್ಗಾದೇವಿಯನ್ನೇ ತಂದು ಇಟ್ಟು ನೀವು ವಿಗ್ರಹ ಆರಾಧನೆ ಆಗಲಿ, ಚಿತ್ರಪಟದ ಆರಾಧನೆ ಆಗಲಿ ಮಾಡಬೇಕು ಅಂತ ಏನಿಲ್ಲ. ಸೌಮ್ಯ ದೇವತೆಗಳ ಮುಂದೆಯೇ ನೀವು ಈ ಮಂತ್ರವನ್ನು ಪಠನೆ ಮಾಡಬಹುದು. ಮಂತ್ರವನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ನಾನು ಹಾಕಿರ್ತೀನಿ, ಆ ಮಂತ್ರವನ್ನು ನೀವು ಪಠನೆ ಮಾಡಿ. ಇನ್ನು ಕೆಲವರು ಕೇಳ್ತಾರೆ, ನಮಗೆ ಅಂದರೆ ಈ ಮಂತ್ರವನ್ನೆಲ್ಲ ಪಠನೆ ಮಾಡುವಷ್ಟು ಸಮಯವಿಲ್ಲ, ಅಷ್ಟೊಂದು ಶ್ರಮ ಪಡಲು ನಮಗೆ ಸಾಧ್ಯವಾಗೋದಿಲ್ಲ ಅಂತ ಹೇಳುವವರು ಇರ್ತಾರೆ. ಅಂದರೆ ಯಾವುದೇ ಶ್ರಮ ಇಲ್ಲದೆ ನಮಗೆ ಫಲ ಬೇಕು ಅಂತ ಹೇಳುವವರು ಇರ್ತಾರೆ. ಅಂತಹ ಒಂದು ಸಂದರ್ಭದಲ್ಲಿ ಮತ್ತು ಹೆಚ್ಚು ಇಂತಹ ಒಂದು ಬಾಧೆಗೆ ಒಳಪಟ್ಟಾಗ, ಅತಿಯಾದಾಗ ಆ ಕುಟುಂಬಗಳಲ್ಲಿ ಏನು ಮಾಡಬಹುದು ಅಂತ ಹೇಳಿದರೆ, ಅಥರ್ವರ್ಣ ವೇದದಲ್ಲಿ ಹೇಳಿರುವಂತಹ ಪರಿಹಾರಗಳನ್ನು ಇವರು ಮಾಡಬಹುದು. ಅಂದರೆ ದುರ್ಗಾ ಸ್ತಂಭನ, ಅಷ್ಟದಿಗ್ಬಂಧನ, ಸುದರ್ಶನ ಉಚ್ಚಾಟನ ಪೂಜೆ, ಈ ಪೂಜೆಗಳನ್ನು ಇವರು ಕುಟುಂಬಗಳಲ್ಲಿ ಮಾಡಿಸ್ಬೇಕಾಗುತ್ತೆ. ಒಳ್ಳೆಯ ತಂತ್ರ ಸಾಧಕರಿಂದ ಇವರು ಮಾಡಿಸ್ಬೇಕಾಗತ್ತೆ. ಒಳ್ಳೆಯ ಪೂಜೆ ವಿಧಿವಿಧಾನಗಳಲ್ಲಿ ಮಾಡುವವರ ಮೂಲಕ ಇವರು ಕುಟುಂಬದಲ್ಲಿ ಮಾಡಬೇಕಾಗತ್ತೆ. ಇದಕ್ಕೆ ಭಾಳಷ್ಟು ಹಣ ಬೇಕಾಗುತ್ತೆ. ದಿನವೆಲ್ಲವೂ ಕೂಡ ಪೂಜೆ ಮಾಡಬೇಕಾಗುತ್ತೆ. ಪ್ರಾತಃ ಕಾಲದಲ್ಲಿ ಪ್ರಾರಂಭವಾದರೆ ರಾತ್ರಿವರೆಗೂ ನಡೆಯುವಂತಹ ಪೂಜೆ ಇದಾಗಿರುತ್ತೆ. ಭಾಳಷ್ಟು ಜನ ಕೇಳೋದು ಪ್ರಶ್ನೆ ಏನಂದರೆ, ಈ ಪೂಜೆಯನ್ನು ಮಾಡಿಸಿದ ನಂತರ ನಮಗೆ ಮತ್ತೆ ಈ ಥರ ಒಂದು ಪ್ರಭಾವ ಆಗೋದಿಲ್ವಾ? ಎಷ್ಟು ಕಾಲದವರೆಗೆ ಇದರ ಒಂದು ರಕ್ಷಣೆ ಇರುತ್ತೆ ಅಂತ ಕೇಳ್ತಾರೆ. ನೋಡಿ, ಯಾವುದೇ ಒಂದು ಹೋಮ, ಒಂದು ಪೂಜೆ ಆದರೂ ಅದಕ್ಕೊಂದು ಕಾಲ ಅನ್ನೋದು ಇರುತ್ತೆ. ಆ ಕಾಲದ ನಂತರ ನಿಮಗೆ ಮತ್ತೆ ಸಮಸ್ಯೆಗಳು ಆಗಬಹುದು. ಏಕೆಂದರೆ ನೋಡಿ, ಈ ವಾಮಾಚಾರ ಮಾಡಿಸುವವ್ರಿಗೂ ಕೂಡ ಒಂದು ಚಟ ಇರುತ್ತೆ. ಪದೇ ಪದೇ ಹೋಗಿ ಮಾಡಿಸುವವರು ಇರ್ತಾರೆ, ವರ್ಷಕ್ಕೊಂದು ಬಾರಿ ಹೋಗಿ ಮಾಡಿಸುವವರು ಇರ್ತಾರೆ, 1-2 ವರ್ಷ 3 ವರ್ಷ ಬಿಟ್ಟು ಮತ್ತೆ ಮಾಡಿಸುವವರು ಇರ್ತಾರೆ. ಅಂದರೆ ಶತ್ರುಗಳು ನಮಗೆ ಅಕ್ಕಪಕ್ಕನೇ ಇರ್ತಾರೆ. ನಮ್ಮ ಪಕ್ಕದ ಮನೆಯವರೇ ಆಗಿರ್ತಾರೆ, ಮುಂದಿನ ಮನೆಯವರೇ ಆಗಿರ್ತಾರೆ, ಇಲ್ಲ ಹಿಂದಿನ ಮನೆಯವರೇ ಆಗಿರ್ತಾರೆ. ಈ ಥರ ಶತ್ರುಗಳು ಇದ್ದಾಗ ಇವರು ಪದೇ ಪದೇ ಅದೇ ಒಂದು ಚಟವನ್ನು ಹಾಕಿಸಿಕೊಂಡಿರ್ತಾರೆ.
ಮತ್ತೆ ಮತ್ತೆ ಹೋಗಿ ವಾಮಾಚಾರವನ್ನು ಮಾಡುವ ಒಂದು ಅಭ್ಯಾಸವನ್ನು ಇಟ್ಕೊಂಡಿರ್ತಾರೆ. ಅಂತಹ ಸಂದರ್ಭದಲ್ಲಿ ನಾವು ಯಾವ ರೀತಿ ರಕ್ಷಣೆ ಮಾಡ್ಕೊಳ್ಳೋದು, ವರ್ಷವೂ ಕರೆದು ಈ ರೀತಿ ಪೂಜೆಗಳನ್ನು ಮಾಡ್ಸೋಕ್ಕೆ ಆಗುತ್ತಾ ಅಂತ ಕೆಲವರು ಕೇಳುವವರಿದ್ದಾರೆ. ನೋಡಿ, ನಾವು ಪರಿಹಾರ ಮಾಡಿಕೊಂಡಾಗ 3-4 ದಿನ ಪರಿಹಾರ ಆಗುತ್ತೆ, ಆನಂತರ ಮತ್ತೆ ನಮಗೆ ಸಮಸ್ಯೆ ಒಳಗಾಗ್ತೀವಿ ಅಂತ ಹೇಳ್ತಾರೆ. ಅದಕ್ಕಾಗಿ ನಾನು ಹೇಳಿದ್ದು ಮೊದಲೇ ಸರಳ ಪರಿಹಾರವನ್ನು ನೀವು ನಿತ್ಯವೂ ದೇವಿಯ ಆರಾಧನೆಯನ್ನು ಮಾಡಿ, ನಿತ್ಯವೂ ದೇವಿಯ ಮಂತ್ರವನ್ನು ಬೆಳಗ್ಗೆ ಸಂಜೆ ಪಠನೆ ಮಾಡಿ, ಸುದರ್ಶನ ಮಾಲಾ ಮಂತ್ರವನ್ನು ಪಠಿಸಿ, ನೀವು ದೇವಿಯ ಯಂತ್ರವನ್ನು ಧಾರಣೆ ಮಾಡಿ, ಸಿದ್ಧಿ ಯಂತ್ರವನ್ನು ಧಾರಣೆ ಮಾಡಿ, ರಸಮಣಿಯನ್ನು ಕೂಡ ನೀವು ಧಾರಣೆಯನ್ನು ಮಾಡ್ಬೋದು. ಈ ರೀತಿ ನೀವು ಒಳ್ಳೆಯ ಒಂದು ಜ್ಯೋತಿಷಿಗಳ ಬಳಿ ಹೋದರೆ ನಿಮಗೆ ಪರಿಹಾರಗಳನ್ನು ಕೊಡ್ತಾರೆ. ಆ ಪರಿಹಾರವನ್ನು ನೀವು ಸದಾಚಾರದ ಮಾರ್ಗದಲ್ಲಿ ನೀವು ಒಂದು ನಡೆಸಬೇಕಾಗತ್ತೆ. ಈ ತಾಂತ್ರಿಕರ ಬಳಿ ಹೋದರೆ ಅವರಲ್ಲಿ ನೋಡಿ ಅವರಿಂದನೇ ಸಮಸ್ಯೆ ಆಗಿರುತ್ತೆ. ಪುನಃ ಅವ್ರ ಹತ್ರ ನೀವು ಹೋದರೆ ಮತ್ತೆ ಅವರಿಂದ ಯಾವ ಒಂದು ಒಳ್ಳೆಯದಾಗ್ಬೋದು, ಸಮಸ್ಯೆ ಆಗ್ಬೋದು, ಏನಾದರೂ ಆಗ್ಬೋದು. ಈ ವಾಮಾಚಾರ ಮಾಡುವವರ ಬಳಿ ನೀವು ಹೋಗಬೇಡಿ. ಒಳ್ಳೆಯ ಸದಾಚಾರದಿಂದ ಒಳ್ಳೆಯ ಮಾರ್ಗದಲ್ಲಿ ಇರುವಂತಹ ಜ್ಯೋತಿಷಿ ಆಗ್ಬೋದು, ತಾಂತ್ರಿಕರಾಗಿರ್ಬೋದು, ಅಂಥವರ ಬಳಿ ಹೋಗಿ ನೀವು ಪರಿಹಾರವನ್ನು ಪಡೆದುಕೊಳ್ಳಿ. ಯಾಕೆಂದರೆ ಈ ಸದಾಚಾರವೇ ಬೇರೆ, ಈ ವಾಮಾಚಾರವೇ ಬೇರೆ. ಕೆಟ್ಟದ್ದೇ ಬೇರೆ, ಒಳ್ಳೆಯದೇ ಬೇರೆ. ನಾವು ಸದಾಚಾರದಿಂದಲೇ ನಾವು ನಮ್ಮನ್ನು ನಾವು ರಕ್ಷಣೆ ಮಾಡಿಕೊಳ್ಳಬಹುದು, ಕುಟುಂಬವನ್ನು ರಕ್ಷಣೆ ಮಾಡಿಕೊಳ್ಳಬಹುದು. ಬಹಳಷ್ಟು ಜನ ಹೇಳ್ತಾರೆ, ಒಂದು ತಂತ್ರ ಸಾಧನೆಗೆ ನಾವು ಕಾಳಿ ಮಾತೆಯನ್ನೇ ನಾವು ಆರಾಧನೆ ಮಾಡ್ತೀವಿ, ಅವಳ ಒಂದು ಉಗ್ರ ರೂಪವನ್ನು ಆರಾಧನೆ ಮಾಡ್ತೀವಿ ಅಂತ. ಕಾಳಿ ಮಾತೆಗೆ ಸೌಮ್ಯ ರೂಪವೂ ಇದೆ. ಕಾಳಿ ಮಾತೆಯನ್ನು ಶ್ರೀ ರಾಮಕೃಷ್ಣ ಪರಮಹಂಸರು ಕೂಡ ಆರಾಧನೆ ಮಾಡ್ತಾಯಿದ್ರು. ಅವರಲ್ಲಿ ಕಾಳಿ ಮಾತೆ ಮಾತಾಡ್ತಾಯಿದ್ರು ಅನ್ನೋದನ್ನು ನಾವು ಕೇಳಿದ್ದೇವೆ. ಹಾಗೆ ಅವರು ನೇರವಾಗಿ ನೋಡಿ ಮಾತಾಡ್ತಾಯಿದ್ರು ಅನ್ನೋದನ್ನು ನಾವು ಕೇಳಿದ್ದೇವೆ. ಅಂದರೆ ನಾವು ಗ್ರಂಥಗಳನ್ನು ಓದಿದಾಗ ತಿಳಿಯುತ್ತೆ ದೇವಿಯ ಪ್ರಭಾವ ಅವರ ಮೇಲೆ ಎಷ್ಟಿತ್ತು ಅನ್ನೋದು. ನೋಡಿ, ನಾವು ಯಾವ ಮನಸ್ಸಿನಿಂದ ದೇವರನ್ನು ಪೂಜಿಸ್ತೀವಿ ಅದೇ ರೀತಿ ನಮಗೆ ಅವರು ಕಾಣಿಸ್ತಾರೆ ಅನ್ನೋದು ನನ್ನ ಒಂದು ಅನುಭವದ ಮಾತಾಗಿದೆ. ಹಾಗಾಗಿ ನೀವು ಯಾರನ್ನೇ ಆರಾಧಿಸಿ, ನೀವು ಒಂದು ಸದಾಚಾರದಿಂದ, ಸಾತ್ವಿಕ ಗುಣತತ್ವಗಳಿಂದ ನೀವು ಆರಾಧನೆಯನ್ನು ಮಾಡಿ, ಉಗ್ರ ರೂಪದಲ್ಲಿ, ಕ್ರೂರ ರೂಪದಲ್ಲಿ, ವಿಕೃತಿ ಮನೋಭಾವನೆಯಿಂದ, ವಿಷಮ ಮನಸ್ಥಿತಿಯಿಂದ ನೀವು ಯಾರನ್ನೇ ನೆನೆಸಿದರೂ ಆರಾಧಿಸಿದರೂ ಕೂಡ ನಿಮಗೆ ಅದರಿಂದ ಕೆಟ್ಟದ್ದೇ ಫಲ ಸಿಗುತ್ತೆ. ಅಂಥವರ ಬಳಿ ಹೋಗಬೇಡಿ. ನೀವು ಸಾತ್ವಿಕರ ಬಳಿ ಹೋಗಿ ಸದಾಚಾರ ಯಾರು ಜೀವನದಲ್ಲಿ ಇಟ್ಕೊಂಡಿರ್ತಾರೆ ಅಂಥವರ ಬಳಿ ಹೋಗಿ ಪರಿಹಾರವನ್ನು ತೆಗೆದುಕೊಳ್ಳಿ. ನಿಮಗೆ ಒಳ್ಳೆಯದೇ ಆಗುತ್ತೆ. ಇದರಿಂದ ನೀವು ಬೇಗ ಹೊರಬರಬಹುದು, ಒಂದು ಒಳ್ಳೆಯ ಮಾರ್ಗವನ್ನು ಕಂಡುಕೊಳ್ಳಬಹುದು. ನೋಡಿ, ನಾವು ಮಾಡುವ ಕರ್ಮ ಶುದ್ಧವಾಗಿದ್ದರೆ ನಮಗೆ ಯಾವುದೇ ಒಂದು ಕೆಟ್ಟ ಒಂದು ಫಲಗಳು ಸಿಗೋದಿಲ್ಲ. ಕೆಟ್ಟ ದುಷ್ಟಶಕ್ತಿಗಳ ಪ್ರಭಾವವು ಕೂಡ ನಮ್ಮ ಮೇಲೆ ಆಗೋದಿಲ್ಲ. ಅದಕ್ಕೆ ಭಯನೂ ಪಡಬೇಕಾಗಿಲ್ಲ. ಏಕೆಂದರೆ ನಮ್ಮ ಕರ್ಮ ಶುದ್ಧವಾಗಿದೆ. ನಾವು ಭಯ ಇಲ್ಲಿ ಪಡೋದು, ನಾವು ಧೈರ್ಯವಂತರಾಗಿ ಶುದ್ಧ ಮನಸ್ಥಿತಿಯಿಂದ ನಾವು ಬಹಳ ಒಂದು ಪ್ರಾಮಾಣಿಕತೆಯಿಂದ ಜೀವನವನ್ನು ನಡೆಸಬಹುದು. ಅದಕ್ಕಾಗಿ ನಾನು ಏನು ಹೇಳ್ತಾ ಇದ್ದೀನಿ ಜನರಿಗೆ ಅಂದರೆ, ಈ ವಾಮಾಚಾರ ಮಾಡುವವರ ಬಳಿ ಹೋಗಬೇಡಿ. ಈ ರೀತಿ ಒಂದು ತಂತ್ರಗಾರಿಕೆ ಮಾಡುವವರ ಬಳಿ ನೀವು ಹೋಗಬೇಡಿ. ನಿಮ್ಮ ಒಂದು ಏನೇ ಸಮಸ್ಯೆಗಳಿದ್ದರೂ ಕೂಡ ಉತ್ತಮರ ಬಳಿ ಹೋಗಿ ಹೇಳ್ಕೊಳ್ಳಿ, ಪರಿಹಾರಗಳನ್ನು ಪಡೆದುಕೊಳ್ಳಿ, ಒಳ್ಳೆಯ ಮಾರ್ಗವನ್ನು ಕಂಡುಕೊಳ್ಳಿ ಅನ್ನೋದನ್ನು ಹೇಳ್ತಾ ನಿಮಗೆಲ್ಲ ಶುಭವಾಗಲಿ. ಹರಿ ಓಂ ನಮಃ ಶಿವಾಯ.